ಯಾರ್ಯಾರು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಕೊಡ್ರಿ ಸರ್. ನಮಗೆ ಸರ್ ನಮ್ಗಿರೋದು ಒಬ್ಬನೇ ಇದ್ದಿದ್ದು ಅಣ್ಣ. ಅವ್ನು ಎಷ್ಟು ನೋವು ತಿಂದ ಏನು ಗೊತ್ತಾಗ್ತಿಲ್ಲ ನಮಗೇನು ಗೊತ್ತಾಗ್ತಿಲ್ಲ. ನಾವು ಬಿಟ್ಬಿಟ್ಟು ಒಳಗೆ ಹಿಂಸೆ ಇಟ್ಬಿಟ್ಟವ್ರೆ ಸರ್ ಅವನಿಗೆ. ನಾವು ಸವಿ ಹೇಳ್ಕೊಂಡಿಲ್ಲ. ತೋರಿಸ್ಕೊಡಿ ಅಷ್ಟೇ ಸರ್. ನಿಮ್ಮ ಮಗ ಯಾವ ವಿಚಾರಕ್ಕೆ ಡೆತ್ ಆದ್ರೆ ಏನು ಅಂತ ನಿಮ್ಗೆ ಏನು ಗೊತ್ತಿದೆನಮ್ಮ? ಏನು ಅದೇ ಜಮೀನು ಸಿಗಿ ಬರ್ದಿಕ್ಕವನೆ ಸರ್. ಎಷ್ಟು ಜನ ಅವ್ರಿಗೆ ಕಿರುಕುಳ ಕೊಟ್ಟಿದ್ರು? ಯಾರು 4 ಜನ ಹೆಸರು ಬರ್ದವ್ ಸರ್. ಅವನು ನಮ್ಗೆ ಹೇಳಿಲ್ಲ ಸರ್. ಅವ್ರಿಗೆ ಓದ್ತಾಯಿದ್ರು ನಮ್ಮ ಬಳಿಗ. ನಮ್ಮ ತಾವು ಯಾರು ತಾವೇ ಹೇಳಿಲ್ಲ ಸರ್. ಅವ್ನು ಬರ್ದಿಕ್ಕವನೆ. ಮನೆ ಹತ್ರ ಏನಾದ್ರು ಹಿಂದೆ ಗಲಾಟೆ ಏನಾದ್ರು ಆಗಿತ್ತು? ಮನೆ ತಾವೇನು ಗಲಾಟೆ ಆಗಲಿಲ್ಲ ಸರ್. ಏನಿಲ್ಲ ಸರ್. ಜಮೀನುಗಳಿಗೆ ಕೋರ್ಟ್ಗೆ ತಿರುಗ್ತಾ ಇದ್ದ ಸರ್. ಅವನು ಮಾಡಿದ್ದಾರೆ. ಯಾರ ಗಲಾಟೆ ಆಗಲಿಲ್ಲ ಸರ್. ಒಳಗಡೆ ಹಿಂಸೆ ಇಕ್ಕಿವ್ರು ಅವನಿಗೆ. ಯಾವ ಥರ ಡೆತ್ ಆದ್ರು ಏನು ಸರ್? ನನ್ನ ಅಕ್ಕನ ಮಗ, ಸ್ವಂತ ಅಕ್ಕನ ಮಗ ಅವನು ನಿನ್ನೆ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ. ಅಕ್ಕನೂ ಭಾವ ಇಬ್ಬರು ತೋಟದ ಹತ್ರ ಹೋಗಿದ್ದಾರೆ. ಸೊ ಅವ್ರು ಸಂಜೆ ಬರೋಷ್ಟರಲ್ಲಿ ಅವನು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮಾಡಿಕೊಂಡು ಡೆತ್ ನೋಟು ಬರೆದಿಟ್ಟಿದ್ದಾನೆ. ಸೊ ಅದರಲ್ಲಿ ಕೆಲವು ಜನನ ಎದುರುಗಡೆಯವರಾಗಿರ್ಬೋದು, ಚಿಕ್ಕಪ್ಪ, ಬೇರೆ ಹಿಂದೆ ಉಳಿಸ್ಕೊಳಕ್ಕಾಗಲಿಲ್ಲ ಸರ್. ಏನು ಸರ್ ಪ್ರಯೋಜನ ಬಂತು? ಮಿಕ್ಕಿದ ಮಕ್ಕಳೆಲ್ಲ ಡಾಕ್ಟರ್ ಓದಬೇಕು, ಇಂಜಿನಿಯರ್ ಓದಬೇಕು ಅಂತೀವಿ ಸರ್. ಈ ಥರ ಜನಗಳ ಮಧ್ಯೆ ನನಗೆ ಊರು ಬೇಡ, ಜನ ಬೇಡ ಅಂತ ಬಿಟ್ಟು ಈ ಥರ ಅನ್ಯಾಯ ಆಗೋಯ್ತಲ್ಲ ಸರ್. ನಿಜ ನಿಮ್ಮ ಮೀಡಿಯಾಗೋಸ್ಕರ ನಾವು ಕೇಳ್ಕೊತಾ ಇರೋದು ಒಂದೇ ಸರ್. ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗಲೇಬೇಕು ಸರ್. ನೀವು ನೋಡಿ ಸರ್, ನೀವು ಪಾಪ ಅವ್ರು ಅನ್ಎಜುಕೇಟೆಡ್ ಇದ್ದಾರೆ ಸರ್. ಅವರು ಸರ್ ಎದುರುಗಡೆ ಯಾರೋ ಏನೋ ಹೆಸರು ದಾಸಪ್ಪ ಅಂತ ಬರ್ದಿದ್ದಾನೆ, ಹಿಂದೆ ವೆಂಕಟೇಶ್ ಅಂತ ಬರ್ದಿದ್ದಾನೆ, ಆಮೇಲೆ ಕೃಷ್ಣ ಅವ್ರು ಬರ್ದಿದ್ದಾರೆ, ಅವ್ರ ಗಿರ್ಜಮ್ಮ ಅಂತ ಬರ್ದಿದ್ದಾನೆ, ವೆಂಕಟರಾಜ್ ಅವ್ರು ಬರ್ದಿದ್ದಾನೆ. ನಿಜವಾಗ್ಲೂ ಸರ್ ನಿಮ್ಮ ಮೀಡಿಯಾಗೋಸ್ಕರ ನಾವು ಕೇಳ್ಕೊಳ್ಳೋದು, ತಂದೆ ತಾಯಿಗೆ ಏನು ಗೊತ್ತಾಗಲ್ಲ ಸರ್. ಒಳಗಡೆ ಹೋಗಿ ನೋಡಿ ಸರ್. ಅವ್ರದ್ದೇನಾದ್ರೂ ಒಂದು ಚೂರು ಅವ್ನ ಮೇಲೆ ಯಾವ್ದಾದ್ರು ಒಂದು ಜನನ ಕೇಳಿ ಸರ್. ಅವ್ನು ಎಷ್ಟು ಒಳ್ಳೆಯವನಿದ್ದೆ ಸರ್. ಸರ್ ನಿನ್ನೆ ಇವ್ರು ಬಂದಿರೋದು 3:30 to 4 o'clock ಸರ್. ಅವಾಗ ಬಂದಿರೋದಷ್ಟೇ ಸರ್. ಅವರು ಪಾಪ ಊಟ ಇಟ್ಕೊಂಡಿದ್ದಾರೆ ಸರ್ ತಟ್ಟೆಗೆ ಬಂದು. ಅವ್ರನ್ನ ನೋಡಿ ಸರ್ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅವರು. ಅವ್ರ ಚಿಕ್ಕಪ್ಪ ಕೃಷ್ಣ ಸರ್. ಹೌದು, ಅವರು ಬರ್ದಿದ್ದಾರೆ. ಎದುರುಗಡೆ ಅವ್ರದ್ದು ಬರ್ದಿದ್ದಾರೆ ಸರ್. ಹಿಂದೆ ಮನೆಯಲ್ಲಿದ್ದಾರೆ, ಅವ್ರ ಹೆಸರು ಬರ್ದಿದ್ದಾರೆ. ನೀಟಾಗಿ ಡೆತ್ ನೋಟ್ ಅಲ್ಲೆಲ್ಲ ಬರ್ದಿದ್ದಾನೆ ಸರ್. ಅದೆಲ್ಲಾನು ನಾವೇನು ಹೊಸದಾಗಿ ಏನು ಹೇಳ್ತಾ ಇಲ್ಲ, ಅದೆಲ್ಲ ಬರ್ದಿದ್ದಾನೆ ಸರ್. ಈ ತರ ಯಾರಿಗೂ ಅನ್ಯಾಯ ಆಗ್ಬಾರ್ದು ಸರ್. ಇವ್ರಿಗೆ ಏನಾದ್ರೂ ತೊಂದರೆ ಆಯ್ತಾ ನಮ್ಮ ಮಕ್ಳಿಂದ? ನಾವು ಪೇರೆಂಟ್ಸ್ ಇರಲ್ವಾ ಸರ್? ಕರೆಸಿ ನಮ್ಮ ಹತ್ರ ಮಾತಾಡ್ಬೋದಲ್ವಾ ಸರ್? ಅವ್ರು ಏನಿದ್ರು ಇವಾಗಿನ ಮಕ್ಳು ಎಷ್ಟು ಸೂಕ್ಷ್ಮ ಅಂತ. ಇವ್ರ ಮನೇಲಿ ಮಕ್ಳಿಲ್ವಾ? ಈ ಘಟನೆ ಬಗ್ಗೆ ಮನೇಲಿ ಹೇಳ್ಕೊಳ್ಳಿಲ್ಲ ಸರ್. ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಸರ್. ಶೇರ್ ಮಾಡಿದ್ರೆ ನಾವು ಸುಮ್ಮನೆ ಇರ್ತಾ ಇದ್ವಾ ಸರ್? ಆದಷ್ಟು ಪ್ರಾಬ್ಲಮ್ ಕ್ಲಿಯರ್ ಮಾಡಕ್ಕೆ ಹೆಸರು ಬರ್ದಿಟ್ಟು ಡೆತ್ ಆಗೋದಕ್ಕೆ ಮೂಲ ಕಾರಣ ಏನಿದೆ? ಮೂಲ ಕಾರಣ ಅಂದ್ರೆ ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಸೊ ಈ ಟಾರ್ಚರ್ ಇಂದ ನನಗೆ ಹೊರಗಡೆಯಿಂದ ಬರಕ್ ಆಗ್ತಾ ಇಲ್ಲ. ಸೊ ಅದು ಮೆನ್ಷನ್ ಮಾಡಿದ್ದಾನೆ ಸರ್. ಕೇಸ್ ಹಾಕಿದ್ದಾರೆ ಸರ್. ಮತ್ತೆ ಇದನ್ನು ತಾತ ಯಾವುದೋ ಎಲ್ರಿಗೂ ಪಾರ್ಟಿಷನ್ ಆದ್ಮೇಲೆ ಮತ್ತೆ ಕೇಸ್ ಹಾಕಿರೋದು. ಸೊ ಅದರಿಂದ ಕೋರ್ಟು ಕಚೇರಿ ಅಂತ ಅಲ್ದಾಡೋದು. ಇವ್ರ ಎಷ್ಟು ಒಬ್ಬ ಲೇಬರ್ ಎಷ್ಟು ಸರ್ ದುಡ್ಕೊಂಬರಕ್ಕಾಗತ್ತೆ? ಜಮೀನು ವಿಚಾರದ ಮೇಲೆ ಕೇಸ್ ಹಾಕಿರೋರು ಯಾರು? ಚಿಕ್ಕಪ್ಪ. ಅಲ್ಲ, ಕೆಲವೊಂದು ಅನ್ಯ ವ್ಯಕ್ತಿಗಳ ಹೆಸರುಗಳೆಲ್ಲ ಬರ್ದಿರಲ್ಲ. ಬರ್ದಿದ್ದಾನೆ ಸರ್. ಮುಸ್ಲಿಮ್ಸ್ ಬರ್ದಿದ್ದಾರೆ. ರಫೀನಾ? ತಮ್ಮ ಹೆಸರು ಮೇಡಮ್? ಶಕುಂತಲಾ ಸರ್.